ಕೊಟ್ಟು ಮತ್ತು ಬೇರೆ ಕೆಲಸ ಅದು ನೋಡ್ಬೇಕು. ಇವತ್ತು ಹಳ್ಳಕ್ಕೆ ಹೋಗಿ ಅರ್ಬಿ ಹೊಳ್ಕೊಂಬರ್ಬೇಕಂದ್ವಿ. ಗಿರ್ಜಾ ಅವರ ತಡಿವಾಕಂಬ್ಲಕ್ಕ ನಾಳೆ ಹೋಗೋಣ ಆತರ, ಮತ್ತು ಅವರು ಮನೆ ಅದು ಸ್ವಚ್ಛ ಮಾಡತ್ತಾರ. ಅಷ್ಟು ಮಾಡಲಿ, ನಾಳೆ ಹೋಗಿ ಹಳ್ಳಕ್ಕೆ ಹೋಗಿ ಅಷ್ಟು ಎಲ್ಲ ಒಗದು ಹಾಕೊಂಬಂದು ಮಡಿಚಿ ಇಟ್ಬಿಟ್ರೆ ಚಿಂತೆ ಬಿಡ್ತೈತಿ. ಅತ್ತಿಯರು ಜಳಕ ಮಾಡಿ ಬರ್ರಿ ಅಂತಂದು ಹೇಳಿದೆ. ಮತ್ತು ಆರಿದ್ವು ಅಂದ್ರೆ ರುಚಿ ಆಗೋದಿಲ್ಲ ತಿನ್ನಕ್ಕೆ. ಮತ್ತು ಆರಿದ್ವು ಅಂದ್ರೆ ಜಳಕ ಆತನಿಲ್ಲ. ಅತ್ತಿಯರ ಏನಕ್ಕಬ್ಲವ ಅತ್ತಿಯರ ಜಳಕ ಆತಿಲ್ರಿ? ಜಳಕ ಆತ್ವಾ, ತಲೆ ಬಾಚ್ಕೊಂಡು ಜಳಕ ಮಾಡಿ ಬಂದು ನೋಡು. ಯಾಕವ ಏನಿಲ್ರಿ ತೀರ ನಾಷ್ಟ ಕೊಡಾಕ ಕರದ್ ಹೇಳ್ರಿ. ಮತ್ತು ಆರಿದ್ವು ಅಂದ್ರೆ ಇದಾಕ ಕುದಿಗೆ ಬಿದ್ದಂಗೆ ಆಕವ ನಿಮ್ಗೆ. ನಮಗೆ ನಡೀತೈತೆ, ಅದಕ್ಕೆ ಸುಡುವ ಬಡಿತೇನಲ್ರಕ್ಕ ಅಂತ ಹೇಳಿ ಕರದ್ ನಿಲ್ಲತ್ಯಾರ. ನಡಿವ ಗಂಡು ಮಕ್ಕಳದಾಗಲಿ, ಅವ್ರದ್ದಾದ್ಮೇಲೆ ತಿಂತೇನೆ. ಅವ್ರಿಗೆ ಹಾಕೊಡ್ರಿ, ಶರಣುಗ ಬಸ್ಸಿಗೆ ಹಾಕೊಡ್ರಿ. ಅವ್ರು ತಿಂದು ಮತ್ತೆ ಹೊಲಕ್ಕೆ ಹೋಗೋರು ಹೊಕ್ಕಾರ. ಅವ್ರು ಮತ್ತೇನು ಬುತ್ತಿ ಕಟ್ಬೇಕಂತಾನೆ ಹೆಂಗೆ ಬರ್ತಾರಂತ ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ತಾರಂತ ಆಡ್ರಿತ್ಯಾರ. ನಾವೆಲ್ಲ ಇದನ್ನ ಮಾಡ್ತೀವಿ. ಕಳೆ ಇದ್ದಾಗ ಮತ್ತು ನೀವು ಬರ್ರಿರಂತ ಅಲ್ಲೇ ಬುತ್ತಿ ತೊಗೊಂಡು ಹೊಲಕ್ಕೆ ಅಂತಂದಾರ ರೀತ್ಯಾರ. ನೀವು ಬರ್ತಾರಂತ್ರಿ ಮಧ್ಯಾಹ್ನ ಊಟಕ್ಕೆ. ಅದ್ರ ಸಂಬಂಧ ಮತ್ತು ಹಸಿ ಅವಲಕ್ಕಿ ಒಗ್ಗರಣೆ ಇಟ್ವಿ ರೀ ಹಚ್ಚಿ. ಯಾಕಂದ್ರೆ ಭಾಳ ಇದ್ದು ರೀ ಪೇಪರ್ ಅವಲಕ್ಕಿ ರೀತ್ಯಾರ. ಹಾಗಾಗಿ ಒಗ್ಗರಣೆ ಹಚ್ಚಿಟ್ವಿ ರೀ. ಅವ್ನು ಹತ್ಕೊಟ್ಟು ಮತ್ತು ಹಣ್ಣು ಭಾಳ ಉಳಿದಿತ್ತಲ್ಲ, ಹಾಗಾಗಿ ಒಡಿಯಾರ ಮಾಡಿದ್ರೆ ಅದನ್ನು ಮಾಡಾತಿದ್ದೆ ರೀ. ಒಡಿ ಮಾಡಾತೀರನವ? ಅಯ್ಯೋ ನಾನು ಎರಡ ಸಾಕುವ, ನನಗೆ ಕೆಮ್ಮಸ್ತದ ಬಿಡಾಕಂಬ್ಲವ. ಏನೋ ಒಂದು ರುಚಿ ತಿಂದೆ ನನಗೆ ನೋಡು, ಕೆಮ್ಮು ಬಂದು ಬಿಡ್ತೈತೆ ಆಗಲಿಗೆ. ರುಚಿ ಹಾಕೋವ ಇವು. ರಾತ್ರಿ ಉಳಿದು ಅಂದಾಗ ಒಡಿ ಮಾಡಿದ್ರೆ ಭಾರಿ ರುಚಿ ಹಾಕೋ ನೋಡು. ಹ್ಞೂ ರೀ ಮಧ್ಯಾಹ್ನ ಏನು ಒಗ್ಗರಣೆ ಹಚ್ಚಿದ್ ಬಿಡು. ನೀನು ಹಣ್ಣು ಓದಿತ್ತಾ ರಾತ್ರಿನೇ ಅಂದ್ರಿ. ಮುಂಜಾನೆ ಒಗ್ಗರಣೆ ಹಚ್ಚಿದ್ವಿ, ಅದನ್ನ ಮತ್ತು ಅವಲಕ್ಕಿ ಜೊತೆ ತಿಂದ್ವಿ ರೀ. ಅದಕ್ಕೆ ದಿನ ಅದಕ್ಕೆ ತಡಿ ಬೇಡ ಒಡಿಯಾರ ಮಾಡಿದ್ರೆ ತಡಿ ಅಂತಂದು ಲಕ್ಷ್ಮಿನೋ ಭಾಳ ದಿನ ಆತೇವ ಏನಾರ ಕರೆದಿದ್ದು ಮಾಡೋಣ ಆತ್ಲ ರೀ. ಅದ್ರ ಸಂಬಂಧ ತಡಿವ ಹಂಗಾರು ಮಾಡ್ತೇನೆ ಅಂತ ಮಾಡಾತಿದ್ದೀರಿ ತೀರ. ಮಾಡ ಅವ್ರದ್ದು ನಾಷ್ಟ ಆದ್ಮ್ಯಾಗ ಆಮೇಲೆ ನಾ ಮಾಡ್ತೇವೆ. ಒಟ್ಟು ಇಲ್ಲೇ ಕುಂದಿರ್ತೇನೆ, ಎಳೆ ಬಿಸಿಲು ಬಿದ್ದೈತಿ, ಕುಂದಿರ್ತೇನೆ ಹೊರಗೆ. ಹ್ಞೂ ರೀ ಆತಾಳ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಕಮಲಕರ ಒಂದೊಂದು ದಿನ ಅಡುಗೆ ಹೇಳ್ರಿ ಅಂತ ನಾತಿದ್ರಿ. ಈಗ ನಾನು ಹೇಳಿದ್ದಿಲ್ರಿ, ಬರೀ ಕತೆಗಳನ್ನು ಹಾಕಕತ್ತಿದ್ದೆ. ಹಾಗಾಗಿ ಇವತ್ತು ಒಂದು ರೆಸಿಪಿ ಹೇಳ್ಬೇಕಂತಂದು ಬಂದೆ ನೋಡ್ರಿ. ನಾನು ರಾತ್ರಿ ಉಳಿದ ಅನ್ನದಿಂದ ಹೆಂಗೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ವಡ ತೂತಿನ ವಡ ಅಂತೀವಲ್ರಿ, ಆ ರೀತಿ ಹೆಂಗೆ ಮಾಡ್ಕೊಳ್ಳೋದು ಅಂತಂದು ಹೇಳ್ತೇನೆ ರೀ. ಏನೇನು ಹಾಕ್ಬೇಕಪ್ಪ ಅಂದ್ರೆ, ರಾತ್ರಿ ಉಳಿದ ಅನ್ನ ಇರ್ತೈತಲ್ರಿ, ಅದನ್ನು ಸ್ವಲ್ಪ ಮುಗಿಸ್ಬೇಕ್ರಿ. ಅದನ್ನು ಅಂದ್ರೆ ಅಗಳಗಳೇನು ಇರಾಕೆ ಹೋಗ್ಬಾರ್ದ್ರಿ. ಸಣ್ಣಗೆ ಮೆತ್ತಗೆ ಹಣ್ಣಿದ್ರಂಕರ ಭಾರಿ ರುಚಿ ಆಕತ್ರಿ. ಅದನ್ನು ಒಟ್ಟು ಅಗಳು ಇಲ್ದಂಗೆ ಹೊಡ್ಕೋರಿ. ಆಮೇಲೆ ಅದಕ್ಕೆ ಜೀರಿಗೆ ಹಾಕಿರಿ, ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿರಿ, ರುಚಿ ಆಕತಿ. ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ ಹಾಕಿರಿ, ಸಣ್ಣ ಕಟ್ ಮಾಡಿ ಹಾಕಿರಿ, ಭಾಳ ಟೇಸ್ಟ್ ಆಕತಿ. ಆಮೇಲೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕಿರಿ, ಬಾಂಬೆ ರವೆ ಹಾಕಿರಿ, ಉಪ್ಪು ಮತ್ತು ಅರಿಶಿನ, ಕೆಂಪು ಖಾರ ಹಾಕ್ಬೇಕ್ರಿ, ಕರಿಬೇವು ಕೊತ್ತಂಬರಿ ರೀ ಹಾಕಿ ಚಂದಂಗೆ ಕಲಸ್ರಿ. ಯಾಕಂದ್ರೆ ಅನ್ನದೊಳಗೆ ನೀರಿನ ಅಂಶ ಇರ್ತೈತೆ ರೀ. ಹಾಗಾಗಿ ಮೊದಲು ಅಷ್ಟು ಕಲಸ್ರಿ. ಅದನ್ನೆಲ್ಲ ಕಾರ್ನ್ಫ್ಲೋರ್ ಹಿಟ್ಟು ಅದೆಲ್ಲ ಹಾಕಿ ಆದಮೇಲೆ ಕಲಸಿದ್ಮ್ಯಾಗ ಇನ್ನೂ ಸ್ವಲ್ಪ ನೀರು ಬೇಕಪ್ಪ ಅಂತಂದ್ರೆ ಸ್ವಲ್ಪ ಇಸೀಸ ಚುಮಕ್ ಹೊಡೋದು ಕಲಿಸ್ಕೊರಿ. ಕಲಸಿದಾದ್ಮೇಲೆ ನೀವು ಮಾಡಿರಿ, ಭಾರಿ ಟೇಸ್ಟ್ ಆಕತಿ. ಯಾವ ರೀತಿ ಮಾಡಿದ್ಮ್ಯಾಗ ಹೆಂಗೆ ಬಂದಾವ ಅಂತಂದ್ರೆ ತೋರ್ಸೇನು ನೋಡಿರಿ. ಭಾಳ ಗರಿ ಗರಿ ಆಕವ್ರಿ, ಟೇಸ್ಟ್ ಭಾಳ ಆಕವ್ರಿ ತಿನ್ನಕ್ಕೆ. ಹಾಗಾಗಿ ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದದಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಮತ್ತು ಎಷ್ಟೆಷ್ಟು ಅಳತಿ ಹಾಕೋಬೇಕ್ರಿ ಕಮಲಕ್ಕರ ಅಂತಂದು ನೀವು ಕೇಳ್ಬೋದು ರೀ. ನೀವೀಗ